ಬೇಸಿಕಲಿ ನೋಡಿ, ಎಂಡೋಮೆಟ್ರಿಯೋಸಿಸ್ ಅಂತ ಬಂದಾಗ ನಮ್ಮ ದೇಹದಲ್ಲಿ ಏನಾಗುತ್ತೆ, ಗರ್ಭಕೋಶದಲ್ಲಿ ಒಳಗಡೆ ಲೈನಿಂಗಲ್ಲಿ ಆ ಥರ ಟಿಶ್ಯೂ ಥರ ಒಂದು ಸ್ಟ್ರಕ್ಚರ್ ಗ್ರೋತ್ ಆಗ್ತಾ ಬರುತ್ತೆ, ಆಯಿತಾ. ಅದರಿಂದಾಗಿ ಏನಾಗುತ್ತೆ, ನಮಗೆ ಪೂರ್ತಿ ಪೆಲ್ವಿಕ್ ರೀಜನಲ್ಲಿ ತುಂಬ ಪೇನ್ ಆಗ್ತಾ ಇರೋದು, ಡಿಸ್ಕಂಫರ್ಟ್ ಆಗೋದು, ಒಮ್ಮೊಮ್ಮೆ ತುಂಬ ಹೆವಿ ಮೆನ್ಸಸ್ ಆಗೋಗೋದು, ತಡ್ಕೊಳಕ್ಕಾಗದೇ ಇರೋಷ್ಟು ಹೀಗಾಗುತ್ತೆ. ಎಡಿನೋಮಯಾಸಿಸಲ್ಲೂ ಅದೇ ಆಗೋದು. ಎಂಡೋಮಯಾಸಿಸಲ್ಲೂ ಸಿಂಪ್ಟಮ್ಸ್ ಆಲ್ಮೋಸ್ಟ್ ಇದೇ ಥರನೇ ಇರೋದು. ಸೊ ನಿಮ್ಮಲ್ಲಿ ಏನಾಗಿದೆ, ಇದೆರಡೂ ಇರೋದ್ರಿಂದ ಈಗ ಅದನ್ನ ಬೇರೆ ಆ್ಯಕ್ಚುಲಾಗಿ ಆಯುರ್ವೇದದಲ್ಲಿ ಪಂಚಕರ್ಮದಲ್ಲಿ ಎಂಡೋಮೆಟ್ರಿಯೋಸಿಸನ್ನು ಕ್ಯೂರ್ ಮಾಡಬಹುದು, ಅದನ್ನ ಕರೆಕ್ಟೂ ಮಾಡಬಹುದು, ಆಯಿತಾ. ಆದರೆ ಈಗ ನಿಮ್ಮಲ್ಲಿ ಈಗ ನೀವು ಮೆಡಿಕೇಶನ್ಸನ್ನು ತೊಗೊಂಡೋದು ಹಾರ್ಮೋನಲ್ ಪಿಲ್ಸನ್ನು ಕೊಟ್ಟು ಈಗ ನಾವೇನು ಮಾಡ್ತಿದ್ದೀವಿ ಅಂದರೆ ಅದನ್ನ ಸಪ್ರೆಸ್ ಮಾಡ್ತಾ ಇರೋದು ಅಲ್ವಾ. ಈಗ ನೀವು ತೊಗೊಂಡಿರೋವಂಥ ಈಗ ಪ್ರೊಜೆಸ್ಟ್ರಾನ್ ಇರ್ಬೋದು ಅಥವಾ ಮೆರಿನಾ ಇನ್ಸರ್ಷನ್ ಆಗಿರ್ಬೋದು, ಇದೆಲ್ಲ ಏನು ಮಾಡುತ್ತೆ, ನಮ್ಮ ಒಂದು ದೇಹದಲ್ಲಿ ಏನೀಗ ಉತ್ಪತ್ತಿ ಆಗ್ತದೆ ಅದರ ವಿರುದ್ಧ, ಅಂದರೆ ಅದನ್ನು ಸಪ್ರೆಸ್ ಮಾಡೋದಕ್ಕೆ ಕೆಲಸ ಮಾಡ್ತಿರೋದು. ಬಟ್ ಈಗ ನೋಡಿ, ಈಗ ದೇಹದಲ್ಲಿ ಒಂದು ಜ್ವರ ಬಂತಂತಂದರೆ ಜ್ವರ ಯಾಕೆ ಬರುತ್ತೆ, ಒಳಗಡೆ ಯಾವುದೋ ಇನ್ಫೆಕ್ಷನ್ ಎಂಟರ್ ಆದಾಗ ಆ ಇನ್ಫೆಕ್ಷನ್ ಜೊತೆಯಲ್ಲಿ ದೇಹ ಫೈಟ್ ಬ್ಯಾಕ್ ಮಾಡುವಾಗ ಫೀವರ್ ಅಂದರೆ ಬಾಡಿ ಟೆಂಪ್ರೇಚರ್ ರೈಸ್ ಆಗುತ್ತೆ. ಹಾಗೆಯೇ ಈಗ ಎಂಡೋಮೆಟ್ರಿಯೋಸಿಸ್ ಆಗಿದೆ ಅಂದರೆ ಯಾಕಾಗಿದೆ, ಈಗ ಒಳಗಡೆ ಯಾವ ನಮ್ಮ ದೇಹದಲ್ಲಿ ಒಂದು ಚಿಕ್ಕ ಕಣವನ್ನು ದೇಹ ಸುಮ್ಮನೆ ಪ್ರೊಡ್ಯೂಸ್ ಮಾಡೋದಿಲ್ಲ. ಅಂಥದ್ರಲ್ಲಿ ಇಲ್ಲಿ ಎಂಡೋಮೆಟ್ರಿಯೋಸಿಸ್ ಗ್ರೋತ್ ಈವನ್ ಆಫ್ಟರ್ ಇನ್ಸೆಷನ್ ಆಫ್ ಮಿರನಾ ಎಲ್ಲ ನಿಮ್ಮಲ್ಲಿ ಇನ್ನೂ ಗ್ರೋತ್ ಆಗ್ತಿದೆ ಅಂತಂದರೆ ಅಲ್ಲಿ ಏನು ರೂಟ್ ಕಾಸ್ ಇದೆ ಅದು ಅಡ್ರೆಸ್ ಆಗಿಲ್ಲ ಅಂತ ಗೊತ್ತಾಯ್ತಾ. ಈಗ ಇಲ್ಲಿಂದ ಸೋರ್ತಾ ಇದೆ, ಲ್ಯಾಪ್ಟಾಪ್ ಒದ್ದೆ ಆಗ್ತಾ ಇದೆ, ನಾನೇನು ಮಾಡಿದೆ, ಬಟ್ಟೆ ತಂದು ಒರೆಸಿದೆ, ಇನ್ನೊಂದು ತಂದು ಒರೆಸಿದೆ, ಏನು ಮಾಡಿದ್ರು ಮತ್ತೆ ಒದ್ದೆ ಆಗ್ತಾ ಇದೆ. ಅಲ್ಲಿ ಮೇನ್ ಟ್ರೀಟ್ಮೆಂಟಲ್ಲಿ ಆ ರೂಫ್ ಟಾಪನ್ನು ನಾನು ಕ್ಲೋಸ್ ಮಾಡಬೇಕು, ಆ ಸೀಲಿಂಗನ್ನು ಕರೆಕ್ಟ್ ಮಾಡಬೇಕು. ಅಲ್ಲಿ ತನಕ ನಾನಿಲ್ಲಿ ಎಂಥದ್ರಲ್ಲಿ ಈಗ ನೋಡಿ ಮಿರಿನ ಹಾಕಿ ಅಥವಾ ಹಾರ್ಮೋನಲ್ ಪಿಲ್ಸ್ ಕೊಡಲಿ, ಬೇರೆ ಎಂಥ ಮಾಡಿದ್ರು ಇಲ್ಲಿ ಬರೀ ಒರೆಸ್ತಾ ಇರೋದೇ ಆಗತ್ತೆ, ಬಿಟ್ಟರೆ ಅಲ್ಲಿಂದ ಬರೋದು ಮತ್ತೆ ಮಳೆ ಬಂದರೆ ಮತ್ತೆ ಇದು ಒದ್ದೆ ಆಗೇ ಆಗುತ್ತೆ. ಹಾಗೆಯೇ ಇಲ್ಲಿ ರೂಟ್ ಕಾಸ್ ಬಂದು ಆಯುರ್ವೇದದ ಪ್ರಕಾರ ನಾವು ಹೇಳೋದಾದ್ರೆ, ಈಗ ನೋಡಿ ನಿಮ್ಮ ದೇಹದಲ್ಲಿನ ಈ ದೋಷಗಳ ವ್ಯತ್ಯಾಸ ಏನಿದೆ ಅಲ್ವಾ, ಎಸ್ಪೆಷಲಿ ಎಂಡೋಮೆಟ್ರಿಯೋಸಿಸ್ ಇಸ್ ವೆರಿ ಮಚ್ ರಿಲೇಟೆಡ್ ಟು ಯುವರ್ ಇಮೋಷನ್ಸ್, ನಮ್ಮ ಇಮೋಷನ್ಸ್. ಆ್ಯಂಡ್ ಸೆಕೆಂಡ್ ಮೇಜರ್ ರೀಸನ್ ಫಾರ್ ಯುವರ್ ಎಂಡೋಮೆಟ್ರಿಯೋಸಿಸ್ ಯುವರ್ ಮೆಟಬಾಲಿಸಮ್ ಚೆನ್ನಾಗಿಲ್ಲ ಅಂದರೆ ಇಮೋಷನ್ಸಲ್ಲಿ ತುಂಬ ಸ್ಟ್ರೆಸ್ಸನ್ನು ನೀವು ಕ್ಯಾರಿ ಮಾಡ್ತಿದ್ದೀರಾ ತುಂಬ ಸಮಯದಿಂದ ಅಂತಂದರೆ ಎಂಡೋಮೆಟ್ರಿಯೋಸಿಸ್ ಆಗುತ್ತೆ, ದೇಹ ಅದನ್ನ ಉತ್ಪತ್ತಿ ಮಾಡ್ತಾ ಹೋಗೋದು. ಸೊ ಅದೆರಡನ್ನು ಹ್ಯಾಂಡಲ್ ಮಾಡಬೇಕು. ಆ್ಯಂಡ್ ಎಲ್ಲೋ ಒಂದು ಕಡೆ ನಾಡಿ ನೋಡಿದಾಗ ಅನ್ನಿಸ್ತಿದೆ, ಫ್ರಾಮ್ ದ ಚೈಲ್ಡ್ಹುಡ್ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಒಂದೊಂದು ಚಾಲೆಂಜಸ್ ಬರ್ತಾ ಹೋಗಿದ್ದಿರ್ಬೋದು. ಅದಾದಮೇಲೆ ಅದೇ ಮದುವೆ ಆದಮೇಲಂತೂ ಈ ಮತ್ತೊಂದಿಷ್ಟು ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ವರ್ಕ್ ಪ್ರೆಷರು, ಫ್ಯಾಮಿಲಿ ಇದು ಎಲ್ಲ ಇದ್ದೇ ಇರುತ್ತೆ. ಇಟ್ಸ್ ನಾಟ್ ಲೈಕ್ ಇಲ್ಲಿ ಇನ್ನೊಂದು ರೀಸನ್ ಏನು ಗೊತ್ತಾ, ಎಂಡೋಮೆಟ್ರಿಯೋಸಿಸ್ ಬರೋದು ಯಾವುದೋ ದೊಡ್ಡ ಟ್ರಾಮಾ ಆದಾಗ ಅಷ್ಟೇ ಅಲ್ಲ. ಈಗ ನಾವು ಅಂದ್ಕೋತೀವಿ, ನನಗೇನಾಗಿದೆ ಅಥವಾ ಅವಳಿಗೇನಾಗಿದೆ ಅಂಥದ್ದು ಇಮೋಷ್ನಲ್ ಟ್ರಾಮಾ ಎಲ್ಲ ಏನಿದೆಯಪ್ಪ, ಚೆನ್ನಾಗಿದ್ದಾಳೆ ಏನಿಲ್ಲ ಅಂತ. ಆದರೆ ಆ ರೀತಿ ಈಗ ನಮ್ಮ ಪ್ರಕಾರದಲ್ಲಿ ಏನೋ ದೊಡ್ಡ ಆಘಾತ ಆದರೆ ಮಾತ್ರ ಟ್ರಾಮಾ ಅಲ್ಲ. ಎಲ್ಲ ಚಿಕ್ಕ 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 ಇಮೋಷನ್ಸ್ ಎಲ್ಲಿ ನಾವು ಅದನ್ನ ಹೇಳ್ಕೊಳ್ಳೋಕ್ಕೆ ದೊಡ್ಡ ಸಮಸ್ಯೆ ಅಲ್ಲ, ಅಥವಾ ಇಟ್ ಈಸ್ ನಾಟ್ ಸಮಥಿಂಗ್ ಲೈಕ್ ಹೋಗಿ ಲೀಗಲ್ ಆ್ಯಕ್ಷನ್ ತೊಗೋತೀನಿ ಅನ್ನುವಂಥ ದೊಡ್ಡ ಸಮಸ್ಯೆ ಅಲ್ಲ. ಅಥವಾ ಮನೇಲಾದರೂ ಹೇಳಿ ಸರಿ ಮಾಡ್ಕೊಳ್ಳೋಣ ಅಂದರೆ ಹೇಳಕ್ಕೆ ಹೋದರೆ ಇದೆಲ್ಲ ಒಂದು ವಿಷಯನ ಅಂತ. ಆದರೆ ನಾವು ಅದನ್ನು ಸಫರ್ ಮಾಡ್ತಾ ಇದ್ದಾಗ ಚಿಕ್ಕ 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 ವಿಷಯಗಳಲ್ಲಿ ನಮಗೆ ಕಿರಿಕಿರಿ ಆಗ್ತಾ ಇರೋದಿರೋದು, ಅಸಮಾಧಾನ ಆಗ್ತಾ ಇರೋದು, ಅಥವಾ ಅವಮಾನ ಆಗ್ತಾ ಇರೋದು, ಅವಹೇಳನ ಆಗ್ತಾ ಇರೋದು, ವೆನ್ ಯುವರ್ ಬಾಡಿ ಫೇಲ್ ಟು ಡೈಜೆಸ್ಟ್ ದೀಸ್ ಇಮೋಷನ್ಸ್. ಇಲ್ಲಿ ಡೈಜೆಷನ್ ಅಂತ ಬಂದಾಗ, ಮೆಟಬಾಲಿಸಮ್ ಅಂತ ಬಂದಾಗ, ಯು ಆರ್ ನಾಟ್ ಓನ್ಲಿ ಡೈಜೆಸ್ಟಿಂಗ್ ದ ಫುಡ್ ವಾಟ್ ಯು ಆರ್ ಈಟಿಂಗ್, ನೀವು ತಗೊಳ್ಳೋ ಎಲ್ಲ ಇಮೋಷನ್ಸನ್ನು ನೀವು ಡೈಜೆಸ್ಟ್ ಮಾಡ್ಕೊತಾ ಇದ್ದೀರಾ. ಆ್ಯಂಡ್ ಯಾವಾಗ ದೇಹಕ್ಕೆ ಕೆಲವೊಂದಿಷ್ಟು ಇಮೋಷನ್ಸ್, ಕೆಲವೊಂದಿಷ್ಟು ಸಿನಾರಿಯೋಸನ್ನು, ಅಥವಾ ಕೆಲವೊಮ್ಮೆ ಕೋಪ ಇರ್ಬೋದು, ಕೆಲವೊಮ್ಮೆ ಅಸಮಾಧಾನ, ಅಥವಾ ಕೆಲವೊಮ್ಮೆ ಕೀಳರಿಮೆ, ಕೆಲವೊಮ್ಮೆ ಇಂಥದ್ದೇ ದರ್ ಆರ್ ಮೆನಿ ಆಪ್ಷನ್ಸ್, ಅಂಥದ್ದು ಯಾವುದೋ ಒಂದಿಷ್ಟು ಭಾವನೆಗಳು ವೆನ್ ವಿ ಫೇಲ್ ಟು ಡೈಜೆಸ್ಟ್ ಇಟ್, ಆಗ ದೇಹದಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಆ್ಯಂಡ್ ಅದು ನಮ್ಮ ದೋಷದಲ್ಲಿ ಬರುವಂಥ ಈ ಇಂಬ್ಯಾಲೆನ್ಸು ಒಬ್ಬೊಬ್ಬರಿಗೆ ಒಂದೊಂದು ಸಿಸ್ಟಮ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ನಿಮಗೆ ಅದು ಎಂಡೋಮೆಟ್ರಿಯೋಸಿಸ್ ಆಗಿ ಇಂಪ್ಯಾಕ್ಟ್ ಆಗಿದೆ ಅಷ್ಟೇ, ಗೊತ್ತಾಯ್ತಾ. ಸೊ ಇದನ್ನೀಗ ನಾವು ರೂಟ್ ಲೆವೆಲಲ್ಲಿ ಹೀಲ್ ಮಾಡ್ತಾ ಬರಬೇಕಂದಾಗ ನಾವು ಬೇಸಿಕಲಿ ಮೊದಲು ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಎರಡನೇದಾಗಿ ನಿಮ್ಮ ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್. ನೋಡಿ, ಸಮಾನವಾತ, ಅಪಾನವಾತ, ಪಾಚಕ ಪಿತ್ತ, ರಂಜಕ ಪಿತ್ತ, ಈ 4 ಅಂಶಗಳು ದೇ ಆರ್ ವೆರಿ ಮಚ್ ಎಸೆನ್ಷಿಯಲ್ ಫಾರ್ ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್, ಆಯಿತಾ. ಸಮಾನವಾತ ಅನ್ನೋದನ್ನು ನಾವು ಹೇಗೆ, ಈಗ ಒಂದು ಕ್ಯಾಂಡಲ್ನ ಇದು ಮಾಡುವಾಗ ನೋಡಿ, ನಾವು ವ್ಯಾಕ್ಯೂಮಲ್ಲಿ ಕ್ಯಾಂಡಲ್ ಉರಿಯಲ್ಲ ಅಲ್ವಾ,
ಗಾಳಿ ಬೇಕು. ಅದೇ ಥರ ನಮ್ಮೊಳಗಿನ ಅಗ್ನಿಯನ್ನು ಮೇಂಟೈನ್ ಮಾಡೋದಕ್ಕೆ ನಮಗೆ ಗಾಳಿ ಬೇಕು. ಆ ಗಾಳಿನೇ ಸಮಾನವಾತ. ಅಪಾನವಾತ ಅನ್ನುವಂಥದ್ದು ಇಟ್ ಈಸ್ ರಿಲೇಟೆಡ್ ಟು ಆಲ್ ದ ಆ್ಯಕ್ಟಿವಿಟೀಸ್. ಅಂದರೆ ನಮ್ಮ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ, ಆಮೇಲೆ ಈ ಬ್ಲೀಡಿಂಗ್ ರಿಲೇಟೆಡ್, ಮೆನ್ಸ್ಟ್ರಲ್ ರಿಲೇಟೆಡ್ ಫ್ಲೋ, ಆಮೇಲೆ ಸೆಮೆನ್ ಫ್ಲೋ ಮೇಲಲ್ಲಿ. ಸೊ ಇದೆಲ್ಲದಕ್ಕೂ ರಿಲೇಟೆಡ್ ಆಗಿರೋದು ಅಪಾನವಾತ, ಆಯಿತಾ. ಸೊ ನಿಮ್ಮಲ್ಲಿ ಅಪಾನವಾತ ಅನ್ನುವಂಥದ್ದು ಈ ಮೆನ್ಸ್ಟ್ರೇಷನ್ ರಿಲೇಟೆಡ್ ಆ ಹೆವಿ ಫ್ಲೋ ಏನಿದೆ ಅಲ್ವಾ, ಅದು ಹೋಗ್ತಾ ಇರುವಂಥದ್ದು. ಇದಕ್ಕೆಲ್ಲ ಸಮಸ್ಯೆ ಆಗಿರೋದು ಅಪಾನವಾತದಿಂದ. ಪಾಚಕ ಪಿತ್ತ ಅನ್ನೋದು ಪ್ರೈಮರಿ ಡೈಜೆಷನಿಗೆ ಬೇಕಾಗುವಂಥ, ಅಂದರೆ ಈಗ ಫುಡ್ ತೊಗೊಂಡ ತಕ್ಷಣ ಅಥವಾ ಒಂದು ಇಮೋಷನ್ಸ್ ಬಂದ ತಕ್ಷಣ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಬೇಕಾದ ಎಲ್ಲ ಎನ್ಸೈಮ್ಸ್ಗಳನ್ನು ಎಲ್ಲದನ್ನು ರೆಡಿ ಮಾಡಿ ಅದನ್ನ ಬೇಯಿಸೋ ಕೆಲಸ ಮಾಡೋದು ಪಾಚಕ. ರಂಜಕ ಪಿತ್ತ ಅನ್ನೋದು ನಂತರದಲ್ಲಿ ಬೇಯಿಸಿ ಆಗಿದೆ, ಅದನ್ನೆಲ್ಲರಿಗೆ ಬಡಿಸ್ಬೇಕು, ಎಲ್ಲೆಲ್ಲಿ ಯಾವ್ಯಾವ ಆರ್ಗಾನಿಕ್ ಏನೇನು ನರಿಶ್ಮೆಂಟ್ ಹೋಗಬೇಕು, ಯಾವ್ಯಾವುದನ್ನು ಹೇಗೆ ಬ್ರೇಕ್ ಡೌನ್ ಮಾಡಬೇಕು, ಬ್ರೇಕ್ ಡೌನ್ ಆಗಿರೋ ಮೊಲಿಕ್ಯೂಲ್ಸನ್ನು ಹೇಗೆ ಅಬ್ಸಾರ್ಬ್ ಮಾಡಬೇಕು, ಈ ಎಲ್ಲ ಮೆಕ್ಯಾನಿಸಮನ್ನು ಹ್ಯಾಂಡಲ್ ಮಾಡೋದು ರಂಜಕ ಪಿತ್ತ. ಸೊ ನಿಮ್ಮಲ್ಲಿ ನೋಡಿ ಸಮಾನವಾತ, ಅಪಾನವಾತ, ಪಾಚಕ ಪಿತ್ತ ಹಾಗೂ ರಂಜಕ ಪಿತ್ತ ಇದೆಲ್ಲದೂ ಡಿಸ್ಟರ್ಬ್ ಇದೆ. ಆ್ಯಂಡ್ ಅದು ಕೂಡ ಒಂದು ರೂಟ್ ಕಾಸ್ ಆಗಿರ್ಬೋದು ನಿಮ್ಮ ಎಂಡೋಮೆಟ್ರಿಯೋಸಿಸ್ಗೆ. ಸೊ ಈ ರೀತಿಯಾಗಿ ಸಿಂಪ್ಟಮ್ ಅಲ್ಲಿ ಕಾಣಿಸ್ತಾ ಇದೆ. ಬಟ್ ನೀವು ಮಾಡಿದ್ದೇನಂತಂದರೆ ನೋಡಿ, ಈಗ ಆಲ್ಮೋಸ್ಟ್ 1 ಇಯರಿಂದ ನಿಮಗೆ ಬ್ಲೀಡಿಂಗೇ ಆಗಿಲ್ಲ, ಅಂದರೆ ಪೀರಿಯಡ್ಸೇ ಬಂದಿಲ್ಲ. ಯಾಕಂದರೆ ಮಿರೆನಾ ಇನ್ಸರ್ಟ್ ಮಾಡಿರೋದು ಮತ್ತು ಪ್ರೊಜೆಸ್ಟ್ರಾನ್ ಪಿಲ್ಸ್ ಇರೋದು. ಇದು ನೀವು ನೋಡಿ ನಿಮ್ಮ ದೇಹಕ್ಕೆ ಕೊಟ್ಟಿರುವಂಥ ಎಷ್ಟು ದೊಡ್ಡ ಹೆರಾಸ್ಮೆಂಟ್ ಅಂತ ಅಲ್ವಾ. ಈಗ ಒಂದು ಸಿಂಪ್ಟಮ್ ಅನ್ನುವಂಥದ್ದು ದೇಹ ನಿಮಗೆ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇರೋದು, ಒಳಗೇನೋ ಒಂದಿಷ್ಟು ಸರಿ ಇಲ್ಲ, ನನಗಾಗ್ತಾ ಇಲ್ಲ. ಅಂದರೆ ಯಾವ ಇಮೋಷನ್ಸನ್ನು ನೀವು ಸರಿಯಾದ ವೇಯಲ್ಲಿ ನಿಮಗೆ ಫ್ಲೋ ಔಟ್ ಮಾಡೋಕ್ಕಾಗ್ತಾ ಇಲ್ಲ, ಅದು ಈ ಎಕ್ಸೆಸಿವ್ ಮೆನ್ಸ್ಟ್ರಲ್ ಫ್ಲೋ ಫಾರ್ಮಲ್ಲಿ ದೇಹ ಹೇಳ್ತಿದೆ, ನೀನೊಂದೇ ಹೀಗೆ ಹೊರಗೆ ಹಾಕೋ, ಇಲ್ಲಾಂದರೆ ನಾನು ಇಲ್ಲಿಂದ ಏನಾದರೂ ಹೀಗೆ ಬೇರೆ ಬೇರೆ ಕಡೆಗಳಿಂದ ನಾನು ಇದನ್ನು ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ ಅಂತ. ನಾವು ಅದನ್ನು ಸರಿಪಡಿಸ್ಕೊಳ್ಳೋ ಬದಲಿಗೆ ಏನು ಮಾಡಿದ್ವಿ, ಅದನ್ನೇ ನಾವು ಸ್ಟಾಪ್ ಮಾಡಿಟ್ಟಾಗ ಆವಾಗ ಏನಾಗುತ್ತೆ, ದೇಹ ಆವಾಗಲೂ ಸುಮ್ಮನೆ ಇರೋದಿಲ್ಲ. ಅಲ್ಲಿ ನೀವು ಸಪ್ರೆಸ್ ಮಾಡಿದ್ರಿ ಸರಿ, ಬಟ್ ಅದು ಮತ್ತೆ ನಿಮ್ಮ ಡೈಜೆಷನ್ ಮೇಲೆ, ಬೇರೆ ಸಿಸ್ಟಮ್ಸ್ ಮೇಲೆ ವ್ಯತ್ಯಾಸವನ್ನು ಉಂಟು ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವೀಗೆಲ್ಲ ನೋಡಿದರೆ ಇದರ ಒಂದು ಸೈಡ್ ಎಫೆಕ್ಟಿಂದಾಗಿ ನಮಗೆ ಜಾಯಿಂಟ್ಸ್ಗಳಲ್ಲಿ, ಸ್ಕಿನ್ನಲ್ಲಿ, ಇಮೋಷನ್ಸ್ ಅಂತೂ ಆಯ್ತಲ್ಲ, ಆಮೇಲೆ ಡೈಜೆಷನ್. ಸೊ ಡೈಜೆಷನ್ನು, ಸ್ಕಿನ್ನು ಮತ್ತು ಜಾಯಿಂಟ್ಸು ಈ ಎಲ್ಲ ಸಿಸ್ಟಮ್ಗಳಲ್ಲೂ ಅದು. ಅಂದರೆ ಇಲ್ಲಿ ದೇಹನ ಆ್ಯಕ್ಚುಲಿ ಪಾಪ ಅನಿಸುತ್ತೆ, ಬಿಕಾಸ್ ದೇಹ ಒಂಥರ ಇಟ್ ಈಸ್ ಕ್ರೈಯಿಂಗ್ ಲೌಡ್ ಫಾರ್ ದ ಹೆಲ್ಪ್. ಎಲ್ಲಿಂದಾದರೂ ನನ್ನನ್ನು ಕೇಳಿಸ್ಕೋ, ಹೆಂಗಾದರೂ ಮಾಡಿ ನನಗೆ ಹೆಲ್ಪ್ ಮಾಡು ಅಂತ. ನಾವೇನು ಮಾಡ್ತಿದ್ದೀವಿ ಎಲ್ಲ ಸಿಸ್ಟಮಲ್ಲಿ ಎಲ್ಲೆಲ್ಲಾದರೂ ಇಟ್ಸ್ ಓಕೆ ಟು ಕ್ರೈ, ಬಿಕಾಸ್ ಅದು ನಾವು ಮಾಡದೇನೆ ಹೀಗಾಗಿರೋದು. ಪ್ರತಿ ಸತಿನೂ ವಿ ವಾಂಟ್ ಟು ಕೀಪ್ ಅವರ್ ಸೆಲ್ಫ್ ಸ್ಟ್ರಾಂಗ್. ನಾನಿಲ್ಲ, ನಾನೇ ಅಳಬಾರ್ದು, ಅಥವಾ ನಾನು ಹಿಂದೇಟಾಕಬಾರ್ದು, ನಾನು ಹಿಂಜರಿಬಾರ್ದು, ನಾನು ಮಾಡಬೇಕು ಅಂತ. ಎಸ್, ಅದು ಕರೆಕ್ಟು. ಆದರೆ ನಾಟ್ ಅಟ್ ದ ರಿಸ್ಕ್ ಆಫ್ ಅವರ್ ಲೈಫ್ ಅಂತ, ನಾಟ್ ಅಟ್ ದ ರಿಸ್ಕ್ ಆಫ್ ಅವರ್ ಹೆಲ್ತ್ ಅಲ್ವಾ. ಸೊ ಇಟ್ಸ್ ಓಕೆ ಟು ಕ್ರೈ, ಇಟ್ಸ್ ಓಕೆ ಟು ಫೀಲ್ ಲೋ, ಇಟ್ಸ್ ಓಕೆ ಟು ಫೀಲ್ ಬ್ಯಾಡ್ ಅಬೌಟ್ ಸಮಥಿಂಗ್, ಇಟ್ಸ್ ಓಕೆ ಟು ಫೀಲ್ ಡಿಪ್ರೆಸ್ಡ್ ಅಂತ. ಅಂದರೆ ಅದು ತಪ್ಪಲ್ಲ. ಒಂದೊಂದ್ಸತಿ ನಾವು ನಮ್ಮಿಂದ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡಿಬಿಡ್ತೀವಿ ಅಲ್ವಾ. ಬೇರೆಯವ್ರು ಏನು ಮಾಡ್ತಾರೋ ಅದು ಸೆಕೆಂಡರಿ. ಅಟ್ಲೀಸ್ಟ್ ನಾವಾದರೂ ನಮ್ಮನ್ನು ಅಲ್ವಾ ಎಕ್ನಾಲೇಜ್ ಮಾಡ್ಕೋಬೇಕು, ನಮ್ಮನ್ನು ನಾವಾದರೂ ಅರ್ಥ ಮಾಡ್ಕೋಬೇಕು, ನಮಗೆ ನಾವು ರೆಸ್ಪೆಕ್ಟ್ ಕೊಟ್ಕೋಬೇಕು. ಸೊ ಈಗಾದರೂ ಇನ್ನೂ ಲೇಟ್ ಆಗಿಲ್ಲ. ಯು ಆರ್ ಜಸ್ಟ್ 39. ನನಗೀಗ ಬೇಜಾರಾಗೋದೇನಂತಂದರೆ ಜಸ್ಟ್ 39 ವರ್ಷಕ್ಕೆ ನಿಮ್ಮ ದೇಹಕ್ಕೆ ಎಷ್ಟು ಟಾರ್ಚರ್ ಆಗಿದೆ ಅಂತ ಅಲ್ವಾ. ಸೊ ಆ ಒಂದು ಸಿಸ್ಟಮ್ ಅನ್ನೋದು ಇಟ್ ಈಸ್ ಜಸ್ಟ್ ಟ್ರೈಂಗ್ ಟು ಟೆಲ್ ಯು ಸಮಥಿಂಗ್, ಒಳಗಡೆ ಏನೋ ಸರಿ ಇಲ್ಲ, ಸರಿ ಮಾಡ್ಕೋ ಅಂತ. ನಾವು ಮಾತ್ರ ನೋಡಿ ಅದಕ್ಕೆ ಈಗ ಒಬ್ಬರು ಹೆಲ್ಪ್ ಅಂತ ಕೂಗ್ತಾ ಇದ್ದಾಗ ಬಾಯಿಗೆ ಗಮ್ಟೆ ಹಾಕ್ಬಿಟ್ರೆ ಹೆಲ್ಪ್ ಮಾಡ್ದಂಗೆ ಅಲ್ವಾ. ಬಾಯಿಗೆ ಗಮ್ಟೆಪ್ ಹಾಕಿದಾಗ ಅವರು ಹೆಲ್ಪಿಗೆ ಅಂತ ಕೇಳೋ ಸಹಾಯವನ್ನು ನಾವು ಮುಚ್ಚಿಟ್ಟ ಹಾಗೆ ಆಗುತ್ತೆ. ಇಲ್ಲಿ ನಿಮ್ಮ ದೇಹದಲ್ಲೂ ಆಗಿರೋದಿದೆ. ಸೊ ಎಂಡೋಮೆಟ್ರಿಯೋಸಿಸ್ಗೆ ಹೆದರೋದು ಬೇಡ, ಖಂಡಿತ ಹೆದರೋದು ಬೇಡ. ಹೇಗೂ ಆಗ ನಿಮಗೆ ಓಕೆ ಪ್ರೆಗ್ನೆನ್ಸಿ ಬಗ್ಗೆ ಭಯ ಇತ್ತು, ಬಟ್ ಈಗ ಮಗು ಆಗಿದೆ, ಆರಾಮಾಗಿದ್ದಾರೆ ಮಕ್ಕಳು, ಅದೆಲ್ಲರಾಯಿತು. ಈಗಾದರೂ ಅಟ್ಲೀಸ್ಟ್ ನೀವು ನಿಮ್ಮ 40th ಬರ್ತ್ಡೇ ಒಳಗಡೆ ನಿಮಗೆ ನೀವು ಗಿಫ್ಟ್ ಕೊಟ್ಕೋಬೇಕು. ನಿಮ್ಮನ್ನು ನೀವು ಹೆಲ್ದಿ ಮಾಡ್ಕೊಳ್ಳೇಬೇಕು. ಹೆಲ್ದಿ ಮಾಡಿಕೊಂಡು ನಿಮ್ಮನ್ನು ನೀವು ಪ್ರಿಯಾರಿಟೈಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈಗ ಆಲ್ರೆಡಿ ಹಾರ್ಮೋನ್ಸ್ಗಳಿಂದ ಇಷ್ಟೆಲ್ಲ ಕೆಲಸ ನಡೀತಿದೆ ಒಳಗೆ. ಇನ್ನು 40 ನಂತರ ಅಂತೂ ಬೈ ಡಿಫಾಲ್ಟ್ ನಮ್ಮಲ್ಲಿ ಹಾರ್ಮೋನಲ್ ವ್ಯತ್ಯಾಸ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ಬೇಗ ನಾವು ಈ ಪ್ರೊಜೆಸ್ಟ್ರಾನ್ ಹಾಗೂ ಮಿರೆನಾ ಡಿಪೆಂಡೆನ್ಸಿಂದ ಹೊರಬರಬೇಕು. ಡೆಫಿನೆಟ್ಲಿ ದಿಸ್ ಈಸ್ ನಾಟ್ ದ ರೈಟ್ ವೇ ಆಫ್, ಅಂದರೆ ನಾನು ಅವರನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಕರೆಕ್ಟ್, ಅವರ ಸಿಸ್ಟಮ್ ಆಫ್ ಮೆಡಿಸಿನ್ಸಲ್ಲಿ ದ್ಯಾಟ್ ಈಸ್ ದ ವೇ ಟು ಕಂಟ್ರೋಲ್ ಇಟ್. ಸೊ ದೇ ಹ್ಯಾವ್ ಡನ್ ಇಟ್ ಅಷ್ಟೇ.
ಆದರೆ ಆಯುರ್ವೇದದಲ್ಲಿ ಅಂದರೆ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ಸ್ಗಳಲ್ಲಿ ಅದಕ್ಕೆ ಹೆಲ್ಪ್ ಇದ್ದಾಗ ವಿ ಹ್ಯಾವ್ ಟು ಸೀಕ್ ದ ಹೆಲ್ಪ್ ಅಂತ. ಹಾಗೆ ಆಯುರ್ವೇದದಲ್ಲಿ ನಾವು ಇದರಿಂದ ತೊಗೋಬೋದು, ಸಹಾಯ ಮಾಡೋಕ್ಕಾಗತ್ತೆ ಇದಕ್ಕೆ. ಸೊ ಸದ್ಯಕ್ಕೆ ನೋಡೋಣ ಏನೇನು ಮಾಡೋದು, ಹೇಗೆ ಇದನ್ನ ಮ್ಯಾನೇಜ್ ಮಾಡೋದಂತ. ಸೊ ಫಸ್ಟ್ ನಾವು ರೂಟ್ ಲೆವೆಲಿಂದ ವರ್ಕ್ ಮಾಡೋಣ. ಸೊ ಇವತ್ತಿಂದಾನೇ ನೀವು ನಿಮ್ಮ ಸ್ಟ್ರೆಸ್ಸನ್ನು ನೀಟಾಗಿ ಮ್ಯಾನೇಜ್ ಮಾಡೋದು. ಆ್ಯಂಡ್ ಮ್ಯಾನೇಜ್ ಮಾಡೋದು ಅಂತಂದರೆ ಸಪ್ರೆಸ್ ಮಾಡೋದಲ್ಲ. ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ಅಂತಂದರೆ ನಾನು ಸ್ಟ್ರೆಸ್ ತೊಗೋಬಾರ್ದು ಅನ್ನೋದೇ ಒಂದು ಸ್ಟ್ರೆಸ್ ಆಗೋದಲ್ಲ, ಹಾಗಲ್ಲ. ಎಲ್ಲ ಇಮೋಷನ್ಸ್ ಏನೇನು ಇಡೀ ದಿನದಲ್ಲಿ ನಿಮ್ಗೆ ಏನೇನು ಇಮೋಷನ್ಸ್ ಸಿಗ್ತಾ ಇದೆ ಅದನ್ನೆಲ್ಲ ಒಮ್ಮೆ ಒಬ್ಸರ್ವ್ ಮಾಡೋದು. ಫಸ್ಟ್ ವೇ ಆಫ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಸ್ ಸ್ಟಾರ್ಟ್ ಒಬ್ಸರ್ವಿಂಗ್ ಆ್ಯಂಡ್ ಎಕ್ನಾಲೇಜಿಂಗ್ ಆಲ್ ಯುವರ್ ಇಮೋಷನ್ಸ್. ಒಂದು ಇಡೀ ದಿನದಲ್ಲಿ ನನಗೆ ಕೋಪ ಯಾವಾಗ ಬರ್ತಿದೆ, ಎಲ್ಲೆಲ್ಲಿ ನನಗೆ ಹೆಲ್ಪ್ಲೆಸ್ ಫೀಲ್ ಆಗ್ತಿದೆ, ಎಲ್ಲೆಲ್ಲಿ ನನಗೆ ಇರಿಟೇಬಿಲಿಟಿ ಬರ್ತಿದೆ, ಎಲ್ಲೆಲ್ಲಿ ನಾನು ಫ್ರಸ್ಟ್ರೇಟ್ ಆಗ್ತಿದ್ದೀನಿ, ಎಲ್ಲೆಲ್ಲಿ ನಾನು ತುಂಬ ಕಾಮಾಗಿ ತಡ್ಕೋತೀನಿ, ಎಲ್ಲೆಲ್ಲಿ ಒಮ್ಮೊಮ್ಮೆ ಟಾಲರೆನ್ಸ್ ಲಿಮಿಟನ್ನು ಮೀರಿ ನಾನು ಸಹಿಸ್ಕೋತೀನಿ, ಅಥವಾ ಎಲ್ಲೆಲ್ಲಿ ನಾನು ಟಾಲರೆನ್ಸೇ ಇಲ್ಲದೆ ಇರೋ ಥರ ಆಡ್ತೀನಿ. ಇದೆಲ್ಲ ಒಬ್ಸರ್ವ್ ಮಾಡಬೇಕು. ಒಂದು ಫುಲ್ ಡೇಯಲ್ಲಿ ಆ ಇಮೋಷನ್ಸನ್ನು ಒಬ್ಸರ್ವ್ ಮಾಡಿ ಅಟ್ ದ ಎಂಡ್ ಆಫ್ ದ ಡೇ ಜಸ್ಟ್ ಎಕ್ಸೆಪ್ಟ್ ಆಲ್ ಯುವರ್ ಇಮೋಷನ್ಸ್. ನಾನು ಅವತ್ತು ಎಷ್ಟೇ ಕ್ರೇಜಿಯಾಗಿ ಬಿಹೇವ್ ಮಾಡಿರ್ಬೋದು, ಎಷ್ಟೇ ಕಿರ್ಚಾಡಿರ್ಬೋದು, ಎಷ್ಟೇ ಹತ್ತಿರ್ಬೋದು, ಏನೇ ಮಾಡ್ಕೊಂಡಿರ್ಬೋದು, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಆ ಎಲ್ಲ ಇಮೋಷನ್ಸನ್ನು ಒಮ್ಮೆ ಎಕ್ಸೆಪ್ಟ್ ಮಾಡಿ. ಓಕೆ, ಇವತ್ತಿದೆಲ್ಲ ಮಾಡಿದ್ದೀನಿ, ಬಟ್ ಇಟ್ಸ್ ಓಕೆ, ಇಟ್ಸ್ ಮೈನ್, ವಾಟ್ ಎವರ್ ಐ ಹ್ಯಾವ್ ಡನ್ ಇಟ್ ಈಸ್ ಮೈನ್ ಅನ್ನೋದು ನಮ್ಮ ತಲೆಯಲ್ಲಿ ಬಂದು ಆ ಎಕ್ಸೆಪ್ಟೆನ್ಸ್ ಬೇಕಾಗಿರೋದು. ಈಗ ದೇಹಕ್ಕೆ ಬೇಕಾಗಿರೋದು ಕರೆಕ್ಷನ್ ಅಲ್ಲ, ಎಕ್ಸೆಪ್ಟೆನ್ಸ್. ಈಗ ಹೇಗೆ ಮನೆಯಲ್ಲಿ ಕೂಡ ನೋಡಿ, ನಾವು ನಮಗೆ ಮನೆಯಲ್ಲಿ ಅವರು ಎಲ್ಲರೂ ಅದು ಮಾಡು, ಇದು ಮಾಡು, ಹಂಗೆ ಮಾಡಿ, ಹಿಂಗೆ ಮಾಡಿ ಅಂದಾಗ, ಅಥವಾ ನಾವು ತುಂಬ ಮಾಡ್ತಿದ್ದೀವಿ ಅಂದಾಗ ಅವ್ರು ಬಂದು ನಮಗೆ ಹೆಲ್ಪ್ ಮಾಡಲಿ ಅಂತ ನಾವು ಬಯಸಲ್ಲ. ವಿ ಜಸ್ಟ್ ವಾಂಟ್ ದೆಮ್ ಟು ನೋಟಿಸ್, ವಿ ಜಸ್ಟ್ ವಾಂಟ್ ದೆಮ್ ಟು ಒಬ್ಸರ್ವ್ ದ್ಯಾಟ್ ವಿ ಆರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಫಾರ್ ದೆಮ್ ಅಂತ ಅಲ್ವಾ. ನಮಗೆ ಬೇಕಾಗಿರೋದೇನು ಅವರಿಂದ ಒಂದು ಎಕ್ಸೆಪ್ಟೆನ್ಸ್. ನೀನು ಇಷ್ಟೆಲ್ಲ ಮಾಡ್ತಿದ್ಯಾ ಅನ್ನೋ ಒಂದು ಮಾತು ಹೇಳಿದರೆ ನಾವು ಇನ್ನೂ ಡಬಲ್ ರೆಸ್ಪಾನ್ಸಿಬಿಲಿಟಿನಾದರೂ ನಾವು ತೊಗೋತೀವಿ. ದೇಹ ಹಾಗೂ ಇಮೋಷನ್ಸ್ಗಳು ಅಷ್ಟೇ. ಸೊ ನಾವು ಎಲ್ಲ ಸತಿನೂ ನಾನು ಕೋಪ ಮಾಡ್ಕೋಬಾರ್ದಿತ್ತಂತ ಮತ್ತೆ ಗಿಲ್ಟು, ಆ ಗಿಲ್ಟಲ್ಲಿ ಬೀಳೋದು. ಇದಲ್ಲ ದೇಹಕ್ಕೆ ಬೇಕಾಗಿರೋದು. ದೇಹಕ್ಕೆ ಬೇಕಾಗಿರೋದು ಓಕೆ, ಕೋಪ ಮಾಡಿಕೊಂಡೆ, ಸರಿ ಆ ಮೊಮೆಂಟಿಗೆ ನನಗೆ ಬಂತು, ನಾನು ಮಾಡಿಕೊಂಡೆ, ಇಟ್ಸ್ ಓಕೆ ಅಂತ ನಿಮ್ಮನ್ನು ನೀವು ಕ್ಷಮಿಸ್ಬೇಕು. ಈಗ ಬೇರೆಯವರು ನಿಮ್ಮನ್ನು ಕ್ಷಮಿಸ್ತಾರೋ ಬಿಡ್ತಾರೋ ದ್ಯಾಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್, ಬಟ್ ನಿಮ್ಮನ್ನು ನೀವು ಯಾವತ್ತೂ ಕ್ಷಮಿಸಲೇಬೇಕು. ಸೊ ಅಟ್ ದ ಎಂಡ್ ಆಫ್ ದ ಡೇ ಮಲಗೋ ಮೊದಲು ನಿಮ್ಮ ಎಲ್ಲ ಇಮೋಷನ್ಸನ್ನು ಒಮ್ಮೆ ರಿಕಾಲ್ ಮಾಡ್ಕೊಳ್ಳಿ, ಇವತ್ತು ಫುಲ್ ಡೇ ಹೇಗಿತ್ತಂತ. ಅದಷ್ಟನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಮಲಗಬೇಕು. ಇಟ್ಸ್ ಓಕೆ, ವಾಟ್ ಎವರ್ ಇಟ್ ಈಸ್, ಪರವಾಗಿಲ್ಲ, ಇವತ್ತಿನ ಆ ಸನ್ನಿವೇಶಕ್ಕೆ ನಾನು ಹಿಂಗೆ ಮಾಡಿದೆ, ಇಟ್ಸ್ ಓಕೆ. ಆಗ ನಾಳೆ ನೀವು ರಿಯಾಕ್ಟ್ ಮಾಡೋವೇ ಬದಲಾಗುತ್ತೆ. ಸೊ ಒಮ್ಮೆ ನೀವು ಅದನ್ನ ರಿಸೀವ್ ಮಾಡಿದಾಗ ಬಾಡಿ ಇನ್ಸ್ಟೆಂಟ್ಲಿ ಕಾಮ್ ಡೌನ್ ಆಗುತ್ತೆ, ರಿಲ್ಯಾಕ್ಸ್ಡ್ ಸ್ಟೇಟಿಗೆ ಹೋಗುತ್ತೆ. ಸೊ ಬೆಳಗ್ಗೆ ಇದ್ದಾಗ ಮತ್ತೆ ನಾಳೆ ಇದೇ ಸನ್ನಿವೇಶ ನಿಮ್ಮ ಕಣ್ಣೆದ್ರಿಗೆ ಬಂದರೂ ಕೂಡ ನೀವು ನಿನ್ನೆ ಇದ್ದಷ್ಟು ಅಗ್ರೆಸಿವ್ ಆಗಿ ಇವತ್ತು ರಿಪ್ಲೈ ಮಾಡಲ್ಲ, ನಿನ್ನೆ ಇದ್ದಷ್ಟು ಫ್ರಸ್ಟ್ರೇಟೆಡ್ ಆಗಿ ಇವತ್ತು ನಿಮ್ಮ ರಿಯಾಕ್ಷನ್ ಇರೋದಿಲ್ಲ. ಬಿಕಾಸ್ ಯು ಹ್ಯಾವ್ ಎಕ್ಸೆಪ್ಟೆಡ್ ದ ಬಿಹೇವಿಯರ್ ಎಸ್ಟರ್ಡೇ ಅಂತ. ಹಾಗೆ ಇದನ್ನು ಫಸ್ಟ್ ಸ್ಟಾರ್ಟ್ ಮಾಡಿ. ಅದ್ರ ಜೊತೆಯಲ್ಲಿ ಫುಡ್ಡಲ್ಲಿ ಉಪ್ಪು ಹುಳಿ ಖಾರ ಸ್ವಲ್ಪ ಕಡಿಮೆ ಇರಲಿ, ಫ್ರೈಡ್ ಐಟಮ್ಸು, ಪ್ರೊಸೆಸ್ಡ್ ಫುಡ್ಗಳು ಬೇಡ. ಡೈಲಿ ಒಂದು 20 ಮಿನಿಟ್ಸ್ ಆದರೂ ವರ್ಕೌಟು, ವ್ಯಾಯಾಮ ಯಾವುದಾದ್ರೂ ಎನಿವೇ. ನಿಮಗೆ ಡ್ಯಾನ್ಸ್ ಇಷ್ಟ ಆದರೆ ಡ್ಯಾನ್ಸ್ ಮಾಡಿ, ಔಟ್ಡೋರ್ ಗೇಮ್ ಇಷ್ಟ ಆದರೆ, ಅಥವಾ ಮಕ್ಕಳಿದ್ದಾರೆ ಅಂದರೆ ದಿನ ಮಕ್ಕಳ ಜೊತೆ ಬ್ಯಾಡ್ಮಿಂಟನ್ ಆಡಿ, ಇಲ್ಲ ಒಂದು ಜಾಬ್ ಹೋಗಿ ಬನ್ನಿ. 10 ಮಿನಿಟ್ಸ್ ಓಡ್ ಹೋಗೋದು, 10 ಮಿನಿಟ್ಸ್ ಓಡ್ ಬರೋದು ಅಷ್ಟೇ. ಹಾಗೆ ಸಿಂಪಲ್ಲಾಗಿ ಇಟ್ಕೊಳ್ಳಿ. ಯಾಕಂದರೆ ನಾವು ತುಂಬ ದೊಡ್ಡ ದೊಡ್ಡ ಗೋಲ್ ಇಟ್ಕೊಂಡು ಏನೂ ಅಚೀವ್ ಮಾಡೋಕ್ಕಾಗದೇ ಇದ್ದರೆ ಅದು ವೇಸ್ಟ್. ಏನಿಲ್ಲ, 20 ನಿಮಿಷ ಡೈಲಿ ಫಿಸಿಕಲ್ ಆಗಿ ಎನಿ ಫಾರ್ಮ್. ನಿಮ್ಗೆ ಆವತ್ತಿನ ದಿನಕ್ಕೆ, ಆವತ್ತಿನ ಸನ್ನಿವೇಶಕ್ಕೆ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಪ್ರಾಕ್ಟಿಕಲಿ. ಯಾಕಂದರೆ ನೋಡಿ, ನಿಮ್ಮ ಜಾಬು ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಮನೆ ಜವಾಬ್ದಾರಿ ನೋಡ್ಕೋಬೇಕು, ಜೊತೆಯಲ್ಲಿ ನಿಮ್ಮನ್ನು ನೋಡ್ಕೋಬೇಕು ಅಲ್ವಾ. ಹಾಗಾಗಿ ನೀವು ಹಿಂಗೆ ಮಾಡಬೇಕು, ಇದೊಂದು ಮಾಡಿದ್ರಷ್ಟೇ ಲಾಭ, ಹಂಗಿಲ್ಲ. ಎನಿ ಫಾರ್ಮ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ರನ್ನಿಂಗ್, ಡ್ಯಾನ್ಸಿಂಗ್, ಜಾಗಿಂಗ್, ಅಥವಾ ಔಟ್ಡೋರ್ ಗೇಮ್, ಇಲ್ಲ ಮನೆಯಲ್ಲೇ ಮಾಡೋದಾದರೆ ಸ್ಕಿಪ್ಪಿಂಗ್ ಆದರೂ ಆಗ್ಬೋದು. ಸ್ಕಿಪ್ಪಿಂಗ್, ಸೂರ್ಯ ನಮಸ್ಕಾರ, ಈ ಥರದನ್ನು ಮಾಡ್ಬೋದು, ಮಾಡಲೇಬೇಕು. 20 ಮಿನಿಟ್ಸ್ ಆಫ್ ದ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು. ಜೊತೆಗೆ ಫುಡ್ಡಲ್ಲಿ ರಿಸ್ಟ್ರಿಕ್ಷನ್ ಇಷ್ಟೇ, ಊಟ ಬಿಡೋದು ಬೇಡ, ಫಾಸ್ಟಿಂಗ್ ಮಾಡೋದು ಬೇಡ. ನೀವೇನು ಮಾಡಿ, ಚೆನ್ನಾಗಿ ತಿನ್ನೋದನ್ನು ಖುಷಿಯಿಂದ ಸಮಾಧಾನದಿಂದ ತಿನ್ನೋ ಅಷ್ಟೊತ್ತು ಫೋನ್ ಇಲ್ಲ, ಬೇರೆ ಜವಾಬ್ದಾರಿ, ಬೇರೆ ಕೆಲಸ ಮಾಡ್ತಾ ಮಾಡ್ತಾ ತಿನ್ನೋದು, ಅದನ್ನು ಅವಾಯ್ಡ್ ಮಾಡಿ. ತಿನ್ನೋ ಅಷ್ಟನ್ನು ಸಮಾಧಾನದಿಂದ ತಿನ್ನಿ. ಆ್ಯಂಡ್ ಆ ಫುಡ್ಡಲ್ಲಿ ಆದಷ್ಟು ಪ್ರೊಸೆಸ್ಡ್ ಫುಡ್ ಇರಲೇಬಾರ್ದು, ಹೋಮ್ ಕುಕ್ಡ್ ಮಾತ್ರ ನಿಮ್ಗೆ ಬೇಕಾಗಿದ್ದನ್ನು. ಮತ್ತು ಜಾಸ್ತಿ ತರಕಾರಿಯನ್ನು ಇನ್ಕ್ಲೂಡ್ ಮಾಡಿ, ಬೇಯಿಸಿರೋದು, ಬಾಯ್ಲ್ಡ್ ವೆಜಿಟೇಬಲ್ ಮಾತ್ರ, ಹಸಿದು ಬೇಡ ಆಯಿತಾ. ಬೇಯಿಸಿರೋ ತರಕಾರಿನ ಇನ್ಕ್ಲೂಡ್ ಮಾಡಿ ಆ ಫುಡ್ಡನ್ನು ತೊಗೊಳ್ಳಿ. 20 ಮಿನಿಟ್ಸ್ ವರ್ಕೌಟ್ ಎವ್ರಿ ಡೇ ಆ್ಯಂಡ್ ಎಕ್ಸೆಪ್ಟಿಂಗ್ ಆಲ್ ಯುವರ್ ಇಮೋಷನ್ಸ್, ಆಲ್ ಯುವರ್ ಬಿಹೇವಿಯರ್. ಅದು ಎಂಥ ಬೇಕಾರಾಗಿರಲಿ, ನಿಮ್ಮನ್ನು ನೀವು ಕ್ಷಮಿಸಲೇಬೇಕು. ಆ ಕ್ಷಮಿಸಿದ್ರೆ ಮಾತ್ರ ಎಂಡೋಮೆಟ್ರಿಯೋಸಿಸ್ ಸರಿ ಹೋಗುತ್ತೆ. ಅಲ್ಲ, ಬಿಲೀವ್ ಮೀ, ಐ ಹ್ಯಾವ್ ಸೀನ್ ಇಟ್ ಅಲ್ಲ. ಈಗ ನಾನು ಲಾಸ್ಟ್ 11 ವರ್ಷದಿಂದ ನಾನಿಲ್ಲಿ ನೋಡ್ತಾ ಇದ್ದೀನಿ.
ಎಷ್ಟೊಂದು ಜನ ಪಾಪ ಎಷ್ಟೊಂದು ಜನ ಅಂತೂ ಒಪ್ಕೊಬಿಟ್ಟಿದ್ದಾರೆ ನಂಗೆ ಎಂಡೋಮೆಟ್ರೋಸಿಸ್ ಇದೆ ಅದು ಕ್ಯೂರ್ ಆಗಲ್ಲ ಅಂತ. ನೋ, ಡೆಫಿನೆಟ್ಲಿ ನೋ, ಹಾಗಿಲ್ಲ, ಕ್ಯೂರ್ ಆಗತ್ತೆ. ಇದು ಯಾಕೆ ಕ್ಯೂರ್ ಆಗಲ್ಲ ಅಂತ ಅನ್ಕೋತೀವಿ ಅಂತಂದರೆ ಬಿಕಾಸ್ ವಿ ಫೇಲ್ ಟು ಫಾರ್ಗಿವ್ ಅವರ್ ಸೆಲ್ಫ್. ನಾವು ನಮ್ಮನ್ನು ಕ್ಷಮಿಸೋದೇ ಇಲ್ಲ. ನಾವು ಎಷ್ಟು ಬೆಸ್ಟ್ ಆದರೂ ಈ ನೋಡಿ, ಬೇರೆಯವ್ರಿಗೆ ನೀವು ಬೆಸ್ಟ್ ಅನ್ಸಲ್ವಾ, ಇಟ್ಸ್ ಓಕೆ, ಅದು ಅವರವರ ಪಾಯಿಂಟ್ ಆಫ್ ವ್ಯೂ. ಆದರೆ ನಮಗೆ ನಾವು ಬೆಸ್ಟ್ ಅನ್ನಿಸ್ತಿದ್ದೀವ ಅಂತ ಪ್ರಶ್ನೆ ಇಲ್ಲ. ನಮಗೆ ನಾನು ಎಷ್ಟು ಮಾಡಿದ್ರು ಈಗ ನೀವು ಇಷ್ಟೊಂದು ಮಾಡ್ತಿರ್ತೀರ, ಬಟ್ ಸ್ಟಿಲ್ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಗೆ ಅನ್ಸುತ್ತೆ ನಾನು ಒಳ್ಳೆ ತಾಯಿ ಆಗಲಿಲ್ವೇನೋ, ಮಕ್ಕಳಿಗೆ ಇನಫ್ ಟೈಮ್ ಕೊಡೋಕ್ಕಾಗ್ತಿಲ್ಲ, ಅವರಿಗೋಸ್ಕರ ನಾನು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ವೇನೋ, ನಾನು ಒಳ್ಳೆ ಮದರ್ ಅಲ್ಲ ಅಂತ. ಇಷ್ಟೊಂದು ಎಲ್ಲ ಮ್ಯಾನೇಜ್ ಮಾಡಿದ್ರು ನಾನು ಒಳ್ಳೆ ಹೆಂಡತಿ ಅಲ್ವೇನೋ, ಬಹುಶಃ ಅವರಿಗಾಗಿ ನಾನು ಇನ್ನೂ ಬೆಟರ್ ಮಾಡ್ಬೋದಿತ್ತೇನೋ ಅಂತ. ಅಥವಾ ಎಂಪ್ಲಾಯಿ ಆದ್ರೂ ನನಗೆ ಇನ್ನೂ ಪೊಟೆನ್ಷಿಯಲ್ ಇದೆ, ನನಗಿರೋ ಪೊಟೆನ್ಷಿಯಲಿಗೆ ನಾನು ಇನ್ನೂ ಎಷ್ಟೋ ಪ್ರಮೋಷನ್ ತೊಗೊಂಡು ಎಲ್ಲೋ ಹೋಗ್ಬೋದಿತ್ತು, ಬಟ್ ನನಗೆ ಸರಿಯಾಗಿ ಫೋಕಸ್ ಮಾಡೋಕ್ಕಾಗ್ತಿಲ್ಲ, ನನ್ನ ಬೆಸ್ಟ್ ಪರ್ಫಾರ್ಮ್ ಮಾಡೋಕ್ಕಾಗ್ತಿಲ್ಲ, ಹಾಗಾಗಿ ನಾನು ಇನ್ನೂ ಇಲ್ಲೇ ಇದ್ದೀನಿ ಅಥವಾ ಇನ್ನೂ ಈ ಸ್ಟೇಜಲ್ಲೇ ಇದ್ದೀನಿ. ಇವೊಂದು ಇದು ಒಳ್ಳೆ ಸ್ಟೇಜ್ ಆದರೂ ನಮಗೆ ಗೊತ್ತು ದಿಸ್ ಈಸ್ ನಾಟ್ ಮೈ ಬೆಸ್ಟ್ ಅಂತ. ಈಗ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಾನು ಒಳ್ಳೆ ಫೇಸಲ್ಲೇ ಇರ್ತೀನಿ, ಬಟ್ ನನಗೆ ಗೊತ್ತು ಇದು ನನ್ನ ಬೆಸ್ಟ್ ಅಲ್ಲ ಅಂತ ಅಲ್ವಾ. ಹಾಗಾಗಿ ನಾವೇನು ಮಾಡ್ತೀವಿ, ನಮ್ಮನ್ನು ನಾವು ಯಾವಾಗ್ಲೂ ಸ್ವಲ್ಪ ಕೆಳಗೆ ನೋಡ್ಕೋತೀವಿ, ಐ ಆಮ್ ನಾಟ್ ಬೆಸ್ಟ್ ಇನಫ್ ಅಂತ. ಹಾಗಾಗಬಾರ್ದು. ನಮ್ಮನ್ನು ನಾವು ಯಾವತ್ತು ಐ ಆಮ್ ದ ಬೆಸ್ಟ್ ಪೀಸ್ ಆಫ್ ದ ಒಂದು ಲೈಫ್ ಆನ್ ದಿಸ್ ಪ್ಲ್ಯಾನೆಟ್ ಅಂತ ಪ್ರತಿದಿನ ಅಂದ್ಕೊಳ್ಳಿ. ನಿಮ್ಮನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳಿ, ವಾಟ್ ಎವರ್ ಇಟ್ ಈಸ್. ಇವತ್ತಿನ ಮಟ್ಟಿಗೆ ಇವತ್ತಿಗೆ ನಾನು ಏನೇನು ಮ್ಯಾನೇಜ್ ಮಾಡ್ತಿದ್ದೀನಿ, ಇದಿಷ್ಟು ಜವಾಬ್ದಾರಿಯನ್ನು ಮ್ಯಾನೇಜ್ ಮಾಡಿರೋದ್ರಲ್ಲಿ ಐ ಹ್ಯಾವ್ ಡನ್ ಮೈ ಬೆಸ್ಟ್ ಅಂತ. ಓಕೆ, ಇದೇನೂ ಕೊಡದೆ ಈಗ ಬರೀ ಇದು ಒಂದೇ, ಈಗ ಬರೀ ತಾಯಿಯಾಗಿ ಒಂದೇ ರೋಲ್ ನಿಮಗೆ ಕೊಟ್ಟರೆ ನಿಮ್ಮ ರೋಲ್ ಬೇರೆ ಇರುತ್ತೆ, ಬೇರೆ ರೀತಿಯಲ್ಲಿ ಆ ಬೆಸ್ಟ್ ಅನ್ನೋದು ಡೆಫಿನೇಷನ್ ಚೇಂಜ್ ಆಗುತ್ತೆ. ದಟ್ಸ್ ಓಕೆ. ಬರೀ ವೈಫ್ ಅಂತ ಅಷ್ಟೇ ರೋಲ್ ಇದ್ದರೆ ಅಲ್ಲೂ ಬೆಸ್ಟ್ ಅನ್ನೋ ಡೆಫಿನೇಷನ್ ಚೇಂಜ್ ಇರುತ್ತೆ. ಅಥವಾ ಬರೀ ಒಂದು ಎಂಪ್ಲಾಯ್ ಅಂತ ಅಷ್ಟೇ ಇದ್ದರೆ ಅದರ ರೋಲ್ ಬೇರೆ ಇರುತ್ತೆ. ಬಟ್ ನೀವು ಜಡ್ಜ್ ಮಾಡುವಾಗ ಹೀಗೆಲ್ಲ ಸಪ್ರೇಟ್ ಜಡ್ಜ್ ಮಾಡ್ತೀರ ಅಲ್ವಾ. ಸಪ್ರೇಟಾಗಿ ನೀವು ಆ ಯೋಚನೆ, ನಾನು ಒಳ್ಳೆ ತಾಯಿ ಅಲ್ವಾ ಅನ್ನೋ ಯೋಚನೆ ಬಂದಾಗ ನಿಮ್ಮ ತಲೆಯಲ್ಲಿ ನೀವು ನಿಭಾಯಿಸುವ ಬೇರೆ ಎಲ್ಲ ರೋಲನ್ನು ತೊಗೊಳ್ಳೋದೇ ಇಲ್ಲ, ಇದೊಂದೇ ರೋಲನ್ನು ಇಟ್ಕೊಂಡು ಮಾಡ್ತೀರಾ. ಹಾಗೆ ಜಡ್ಜ್ ಮಾಡಬಾರ್ದು. ಕಮ್ ಬ್ಯಾಕ್ ಟು ರಿಯಾಲಿಟಿ. ವಾಸ್ತವದಲ್ಲಿ ನೀವೇನೇನು ಮಾಡ್ತಿದ್ದೀರಾ? ಸೊ ಸಿಂಗಲ್ ಹ್ಯಾಂಡೆಡ್ಲಿ ಇದೆಲ್ಲದನ್ನು ನೀವು ನಿಭಾಯಿಸ್ತಾ ಇರುವಾಗ, ಸೊ ಒಂದು ತಾಯಿಯಾಗಿ, ಮಗಳಾಗಿ, ಹೆಂಡತಿಯಾಗಿ, ಅಕ್ಕ ಆಗಿ, ತಂಗಿಯಾಗಿ, ಬೆಸ್ಟ್ ಫ್ರೆಂಡ್ ಆಗಿ, ಎಂಪ್ಲಾಯ್ ಆಗಿ, ವಾಟ್ ಎವರ್ ದ ರೋಲ್ಸ್ ಯು ಆರ್ ಹ್ಯಾಂಡಲಿಂಗ್ ಅಲ್ವಾ. ಸೊ ಅದೆಲ್ಲ ರೋಲನ್ನು ಅದೇ ವಾಸ್ತವ ಸತ್ಯದ ಮೂಲಕ ನೀವು ನೋಡಬೇಕು. ಆ್ಯಂಡ್ ಇಷ್ಟೆಲ್ಲ ಜವಾಬ್ದಾರಿಯ ಮಧ್ಯೆ ಐ ಹ್ಯಾವ್ ಡನ್ ಮೈ ಬೆಸ್ಟ್ ಅನ್ನೋ ಎಕ್ಸೆಪ್ಟೆನ್ಸ್ ನಿಮಗಿರಬೇಕು. ಬೇರೆಯವರು ಇಷ್ಟಪಟ್ಟರೆ ದಟ್ ಈಸ್ ಬೋನಸ್ ಅದು, ಆಯಿತಾ. ಬಟ್ ಯಾವಾಗಲೂ ಹಂಗೆ ಅಂದ್ಕೋಬೇಡಿ. ಎಲ್ಲರಿಗೂ ಅವರವರ ಸ್ಟ್ರಗಲ್ ಮಾತ್ರ ಕಾಣುತ್ತೆ, ಬೇರೆಯವರ ಸ್ಟ್ರಗಲ್ ಯಾರಿಗೂ ಕಾಣಲ್ಲ. ಅದು ನಮ್ಮವರೇ ಆದರೂ ಅವ್ರಿಗೆ ಕಾಣೋದಿಲ್ಲ. ಆ್ಯಂಡ್ ದ್ಯಾಟ್ ಈಸ್ ದ ರಿಯಾಲಿಟಿ. ಬಟ್ ನೋಡಿ, ಇಲ್ಲಿ ನಮಗೆ ನಮ್ಮ ಸ್ಟ್ರಗಲ್ ಕಾಣೋದಿಲ್ಲ, ನಾವೇ ಇನ್ನೂ ನಮ್ಮನ್ನು ಜಡ್ಜ್ ಮಾಡೋದು. ಇನ್ನು ಬೇರೆಯವರು ಅವರ ಸ್ಟ್ರಗಲ್ ಬಿಟ್ಟು ನಮ್ಮನ್ನು ನೋಡ್ತಾರೆ ಅಂತ ಹೆಂಗೆ ಅಂದ್ಕೊಳ್ಳೋದು? ಆಗೋದಿಲ್ಲ. ಹಾಗಾಗಿ ಮೊದಲನೇದು ಇದೆಲ್ಲ ಚೇಂಜಸ್ ಮಾಡ್ಕೊಳ್ಳಿ. ಅದ್ರ ಜೊತೆಲಿ ಔಷಧಿನೂ ಕೊಡ್ತೀನಿ, ಜೊತೆಗೆ ಪಂಚಕರ್ಮನೂ ಮಾಡಿಸ್ಕೊಂಡ್ರೆ ಖಂಡಿತ ನಿಮಗೆ ಇದು ಕ್ಯೂರ್ ಆಗುತ್ತೆ. ಟೈಮ್ ತೊಗೋಬೋದು, ಬಿಕಾಸ್ ನಾವು ಇಟ್ ಈಸ್ ಲೈಕ್ ಆಲ್ರೆಡಿ 8 year old ಅಲ್ವಾ. ತುಂಬ ಕ್ರಾನಿಕ್ ಆಗಿರೋದ್ರಿಂದ ಪಟ್ಟಂತ ಈಗ ನಾಳೆನೇ ಹೋಗಿಬಿಡತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಕ್ಯೂರ್ ಆಗುತ್ತೆ, ಕ್ಯೂರ್ ಆಗಬೇಕು. ಸೊ ನಿಮ್ಮ ತಲೆಯಲ್ಲಿ ಒಂದು ಗೋಲ್ ಇಟ್ಕೊಳ್ಳಿ. ಇವತ್ತೇ ಹೋಗಿ ಡೈರಿಲಿ ಬರೀರಿ. ನಿಮ್ಮ ಬರ್ತಡೇ ಯಾವಾಗ? ಏಪ್ರಿಲ್ದಲ್ಲ. ಏಪ್ರಿಲ್ ಅಂದರೆ ಮೇ ಬಿ ಟೂ ಸೂನ್ ಆಯಿತು. ಇರಲಿ, ನಾವು ನೆಕ್ಸ್ಟ್ ಇಯರ್ ಏಪ್ರಿಲಿಗೆ 2027 ಏಪ್ರಿಲ್ ಒಳಗಡೆ ನಿಮಗೆ ನೀವು ಕೊಟ್ಕೊಳ್ಳೋ ಬೆಸ್ಟ್ ಬರ್ತ್ಡೇ ಗಿಫ್ಟ್ ಏನಾಗಿರಬೇಕು? ನನ್ನ ಈ ಇಶ್ಯೂಸಿಂದ ನಾನು ಹೊರ ಬಂದಿರಬೇಕು. ಫಿಸಿಕಲಿ, ಇಮೋಷ್ನಲಿ, ಎಲ್ಲ ಲೆವೆಲಲ್ಲಿ ಕೂಡ ಐ ಶುಡ್ ಬಿ ಫೀಲಿಂಗ್ ಪರ್ಫೆಕ್ಟ್ಲಿ ಫೈನ್ ವಿದೌಟ್ ಎನಿ ಹೆಲ್ಪ್ ಆಫ್ ಮೆಡಿಸಿನ್ಸ್. ಅಲ್ಲಿ ತನಕ ಈಗ ನಾವು ನೆಕ್ಸ್ಟ್ ಏಪ್ರಿಲ್ ಇಟ್ಕೊಳ್ಳೋದ್ರಿಂದ ಅಲ್ಲಿ ತನಕ ನಮ್ಮ ಗುರಿ ಏನಾಗಿರಬೇಕು? ದೇಹದಲ್ಲಿರೋ ಎಲ್ಲ ಸಮಸ್ಯೆಗಳು ಹೋಗಿರಬೇಕು, ಮನಸ್ಸು ಖುಷಿಯಿಂದ ಇರಬೇಕು, ಜೊತೆಗೆ ಔಷಧಿ, ಚಿಕಿತ್ಸೆ ಇದೆಲ್ಲದರ ಡಿಪೆಂಡೆನ್ಸಿಯಿಂದನೂ ನಾವು ಹೊರ ಬಂದಿರಬೇಕು. ಈ ಗೋಲನ್ನು ಇಟ್ಕೊಳ್ಳಿ, ಇವತ್ತೇ ಬರೆದಿಟ್ಕೊಬಿಡಿ, ಇಂಥ ಡೇಟಿಗೆ ಹಿಂಗಿರುತ್ತೆ ಆ್ಯಂಡ್ ದ್ಯಾಟ್ ಈಸ್ ದ ಗಿಫ್ಟ್ ಫಾರ್ ಮೈ ಸೆಲ್ಫ್ ಅಂತ, ಆಯಿತಾ. ಮತ್ತು ಔಷಧಿ ಎಲ್ಲ ಕೊಡ್ತೀನಿ, ಸರಿ ಆಗುತ್ತೆ. ಇದ್ರ ಜೊತೆಗೆ ಸದ್ಯಕ್ಕೆ ಹೌದು, ಸದ್ಯಕ್ಕೆ ಅದರ ಜೊತೆಗೇನು ತೊಗೋಬೇಕು. ನಂತರ ಗ್ರ್ಯಾಜುವಲಿ ನಾವು ಅದನ್ನ ಬಿಡಿಸ್ಬೇಕಾಗತ್ತೆ. ಈವನ್ ನಾವು ಮೆರೆನ ಕೂಡ ರಿಮೂವ್ ಮಾಡಿಸ್ಬೇಕಾಗ್ಬೋದು, ನೋಡೋಣ. ವಿ ವಿಲ್ ಫಿಗರ್ ಇಟ್ ಔಟ್ ಆಮೇಲೆ, ಆಯಿತಾ. ಯಾಕಂದರೆ ನೋಡಿ, ಈಗ ನೀವು 39 yearsಲ್ಲಿ ಈಗ ಪಿರಿಯಡೇ ಆಗದೆ 1 year ಆಯಿತು ಆದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನೋ ಭಯಕ್ಕೆ ನಾವು ಆಗದೇ ಹಾಗೆ ಇಟ್ಟಿರೋದು. ದೇಹಕ್ಕೆ ತುಂಬ ಟಾರ್ಚರ್ ಇದು, ತುಂಬ ದೊಡ್ಡ ಟಾರ್ಚರ್. ಹಾಗಾಗಿ ನಾವು ಹಾಗೆ ಮಾಡಬಾರ್ದು, ಸರಿನಾ.